ಹಮೀದಾ ಬೇಗಂ ದೇಸಾಯಿ ಅವರಿಂದ ಚಿಂತನ. ಪೃಥ್ವಿಯ ಉಗಮವಾದಂದಿನಿಂದ ಇಂದಿನವರೆಗೂ ಅದು ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮೌನವಾಗಿಯೇ ಮಾಡುತ್ತಲಿದೆ. ಅಪ್ಪಿತಪ್ಪಿ ಕೂಡ ತನ್ನ ಗತಿಯನ್ನು ಬದಲಿಸಿಲ್ಲ, ತನ್ನ ಎಲ್ಲೆಯನ್ನು ಮೀರಿಲ್ಲ. ಕೋಟಿ ವರ್ಷಗಳಿಂದ ತನ್ನದೇ ಆದ ಧೃತಿಗೆಡದ ಅದಮ್ಯ ಶಕ್ತಿ ಪೃಥ್ವಿಯದು. ಅಗಣಿತ ಜೀವರಾಶಿಗಳನ್ನು ಉತ್ಪತ್ತಿ ಮಾಡಿಯೂ ಮುಗಿಯದ ಚೇತನ ಭೂಮಿಯದು. ಏಕಾಣುಜೀವಿಯಿಂದ ಬಹುಕೋಶ ಜೀವಿಗಳು ಆಗುವವರೆಗೆ ಆದ ಉತ್ಕ್ರಾಂತಿ ಭೂಮಿಯ ಮೌನವನ್ನು ಕದಡಲಿಲ್ಲ. ಹಗಲು ರಾತ್ರಿಗಳ ಗತಿಗಳಲ್ಲೇ ತನ್ನ ಆಶಯಗಳನ್ನೆಲ್ಲ ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯ ಭೂಮಿಗಲ್ಲದೆ ಇನ್ನಾರಿಗೆ? ಜಗತ್ತಿನ ಒಳಿತು ಕೆಡಕುಗಳನ್ನು ಸಮನಾಗಿ ಸ್ವೀಕರಿಸುವ ದೊಡ್ಡ ಗುಣದ ಮಮತಾಮಯಿ ಭೂತಾಯಿ. ಇಂಥ ತಾಯಿಯ ಮಕ್ಕಳಾದ ನಾವು ಮಾತ್ರ ಪ್ರತಿಯೊಂದಕ್ಕೂ ಕಚ್ಚಾಡುತ್ತಾ ಭೂಮ್ಯಾಕಾಶಗಳು ನಡುಗುವಂತೆ ಬಾಯಿ ಮಾಡುತ್ತೇವೆ. ವ್ಯರ್ಥವಾಗಿ ದೈಹಿಕವಾಗಿ ಮಾನಸಿಕವಾಗಿ ಯಾತನೆಗೆ ಒಳಪಡುತ್ತವೆ. ಇದರಿಂದ ಆಗುವ ಲಾಭವೇನು? ಮಹಾಪುರುಷರು, ಸಂತರು, ಅನುಭಾವಿಗಳು ಅದಕ್ಕೆ ಹೇಳುವುದು, ಪ್ರತಿಯೊಂದು ಜೀವಿಗೆ ಮನಃಶಾಂತಿ ಇದ್ದಾಗಲೇ ನಿಜವಾದ ಆನಂದ ಜೀವನದಲ್ಲಿ ಸಿಗುತ್ತದೆ. ನಿಜಕ್ಕೂ ಈ ಮಾತನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಮನಸ್ಸಿನ ನೆಮ್ಮದಿಗೆ ಅತಿ ಮುಖ್ಯವಾದುದು ಹಿತಮಿತ ಮಾತು, ಸರಳ ನಡೆನುಡಿ, ತನ್ನ ಕಾರ್ಯಗಳಲ್ಲಿ ನಿಮಗ್ನ ಮೌನ. ಋಷಿ ಮುನಿಗಳ ಮಹೋನ್ನತ ಸಾಧನೆಯ ಮೊದಲ ಮೆಟ್ಟಿಲು ಮೌನ ಧ್ಯಾನ. ಅದುವೇ ಜ್ಞಾನಾರ್ಜನೆಗೆ ಸೂಕ್ತ ಸಾಧನ. ಅನವಶ್ಯಕ ಮಾತುಗಳಿಂದ ಅಪಾರ್ಥವಾಗಿ ಅಪಾಯವೂ ಕೆಡುಕಿಗೆ ದಾರಿಯೂ ಆಗಬಹುದು. ಮೌನವು ಮನುಷ್ಯನನ್ನು ಚಿಂತನೆಗೆ ಅವಕಾಶ ಮಾಡಿ ಚಿಂತೆಗಳಿಂದ ದೂರವಿಡುತ್ತದೆ. ಅಂದರೆ ಯಾವಾಗಲೂ ಮೌನವಾಗೇ ಇರಬೇಕೇ? ಅಲ್ಲ. ನಮ್ಮ ಮಾತುಗಳು ಒಳ್ಳೆಯದಕ್ಕೆ ದಾರಿಯಾಗಬೇಕು. ನಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ಸಂತೋಷವಾಗಬೇಕು. ನೋವುಂಡ ಜೀವಕ್ಕೆ ಸಮಾಧಾನ ದೊರಕಬೇಕು. ಇಲ್ಲದೆ ಹೋದಲ್ಲಿ ಅವು ವ್ಯರ್ಥ ದನಿಗಳಾಗಬಹುದು. ಸರ್ವಜ್ಞ ಹೇಳುತ್ತಾನೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆಯತಿಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕವು ಸರ್ವಜ್ಞ. ನಾವು ಆಡುವ ಮಾತು ನೆಗೆಯನ್ನು ತರಬಲ್ಲದು, ಹಗೆಯನ್ನು ಮಾಡಬಹುದು. ಅದಕ್ಕಾಗಿಯೇ ತನ್ನ ಹಿತದ ಜೊತೆಗೆ ಇನ್ನೊಬ್ಬರ ಹಿತವೂ ಅಡಗಿರುವಂತಹ ಮಾತುಗಳನ್ನು ನಾವು ಆಡಬೇಕು. ಪ್ರಕೃತಿಯಲ್ಲಿ ಬಹಳಷ್ಟು ಚೇತನ ಅಚೇತನ ವಸ್ತುಗಳು ಮೌನವನ್ನು ತಮ್ಮದಾಗಿಸಿಕೊಂಡಿವೆ. ಗಾಳಿ ಅಲೆಯಾಗಿ ಬೀಸುತ್ತದೆ, ಯಾವಾಗಲೂ ಬಿರುಗಾಳಿಯಾಗಿ ಅಲ್ಲ. ನದಿ ಜುಳುಜುಳು ಹರಿಯುತ್ತದೆ, ವಿನಾ ಸದಾಕಾಲ ಜಲಪಾತವಾಗಿ ಅಲ್ಲ. ಗಿಡದ ಎಲೆಗಳು ಮೆಲುವಾಗಿ ಅಲುಗಾಡುತ್ತವೆ, ಹೊರತು ಜೋರಾಗಿ ಹೊಡೆದುಕೊಳ್ಳೋದಿಲ್ಲ. ಚಂದಿರ ನಿಧಾನವಾಗಿ ಪೂರ್ಣಗೊಂಡು ಹುಣ್ಣಿಮೆ ಚಂದ್ರನಾಗುತ್ತಾನೆ ಮೌನವಾಗಿ. ಸೂರ್ಯ ಶಾಂತನಾಗಿ ಉದಯಿಸಿ ಶಾಂತನಾಗಿ ಅಸ್ತಮಿಸುತ್ತಾನೆ. ಹೀಗೆ ಪ್ರಕೃತಿಯ ಪ್ರತಿಯೊಂದು ವಸ್ತು ಮೌನ ಮಾತುಗಳಿಂದ ಶಬ್ದಗಳಿಂದ ತನ್ನತನವನ್ನು ವ್ಯಕ್ತಗೊಳಿಸುತ್ತದೆ. ಆದರೆ ಮಾನವ ಸದಾಕಾಲ ಮಾತನಾಡುತ್ತಾ ಅಶಾಂತಿಯ ತವರಾಗಿದ್ದಾನೆ. ಅತಿಯಾದ ಆಸೆ, ಲೌಕಿಕ ಆಮಿಷಗಳು ಆತನ ಚಿತ್ತವನ್ನು ಕಲಕಿವೆ. ಇವೆಲ್ಲವುಗಳನ್ನು ದೂರ ಮಾಡುವ ಮಾರ್ಗಗಳೆಂದರೆ ಮೌನ ಧ್ಯಾನ, ಸತ್ಸಂಗ, ಸದಾ ಸಂತೃಪ್ತ ಭಾವ. ನಿಜಗುಣ ಶಿವಯೋಗಿಗಳವರ ಒಂದು ಪದ್ಯದ ಸಾಲುಗಳು ಎಷ್ಟು ಅರ್ಥಪೂರ್ಣವಾದುದು. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಹೀಗೆಯೇ ನಮ್ಮ ಆತ್ಮಜ್ಯೋತಿಯನ್ನು ಹೀಗೆಯೇ ಬೆಳಗೋಣ.